ಮಾಡಿದ ವಿಷಯ ಗುರುಶಾಂತಪ್ಪನವರ ಧರ್ಮಪತ್ನಿ ಆಗಿರ್ತಕ್ಕಂಥ ದೇವಮಲ್ಲಮ್ಮ ಆಕೆ ಸೀಮಂತ ಕಾರ್ಯಕ್ರಮವನ್ನ ಆ ಸೀಮಂತ ಕಾರ್ಯಕ್ರಮದ ವಿಷಯವನ್ನ ತಾವುಗಳೆಲ್ಲ ಬಹಳ ವಿಜೃಂಭಣೆಯಿಂದ ಆ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಬಹಳ ಸಂತೋಷದ ವಿಷಯ. ದೇವರು ನೋಡ್ರಿ ನಮಗೆ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಮೂಗು ಕೊಟ್ಟಾನ, ಮಾತಾಡಕ ನಾಲಿಗೆ ಕೊಟ್ಟಾನ, ಕಣ್ಣು ಕೊಟ್ಟಾನ, ನೋಡಾಕ ಕೊಟ್ಟಾನ. ಯಾವುದನ್ನ ನೋಡ್ಬೇಕು ಅದನ್ನ ನೋಡು. ನಿನ್ನ ಕಣ್ಣಿಗೆ ಇಷ್ಟ ಬೆಲೆ ಬರ್ತಾರ. ಶರಣರು ತಮ್ಮ ಕಣ್ಣಿನಿಂದ ನೋಡಿದಾಗ ಎಷ್ಟೋ ಮಂದಿ ರೋಗಗಳ ಹೋದವು, ಎಷ್ಟೋ ಮಂದಿಗೆ ಬಂದಿರ್ತಕ್ಕಂಥ ಕಷ್ಟಗಳ ಪರಿಹಾರ ಆದವು. ಯಾಕೆ ಅವರ ಕಣ್ಣಲ್ಲಿ ಅಂತ ಒಂದು ಶಕ್ತಿ ಬಂದಿತ್ತಂದ್ರೆ ಅವರು ನಿತ್ಯ ಅವರ ಇಷ್ಟಲಿಂಗವನ್ನು ನೋಡಿ ಯಾವುದನ್ನ ನೋಡ್ಬೇಕು ಅದನ್ನು ನೋಡ್ಯಾರ. ಯಾವುದನ್ನ ಕೇಳಬೇಕು ಅದನ್ನ ನಾವು ಕೇಳಬೇಕಾಗಿ. ಮತ್ತೆ ದೇವರು ನಮಗೆ ಬಾಯಿ ಕೊಟ್ಟಾನ ಎದ್ರ ಸಲುವಾಗಿ? ಮಂದಿ ಸುದ್ದಿ ಮಾತಾಡಕ್ಕಲ್ಲ, ದೇವರ ನಾಮಸ್ಮರಣೆ ಮಾಡಲಿ. ನಿಮ್ಮ ನಾಲಿಗಿಂದ ಶಿವನಾಮ ಸ್ಮರಣೆಯನ್ನು ಮಾಡಲಿರ್ತಕ್ಕಂಥ ಉದ್ದೇಶದಿಂದ ದೇವರು ನಾಲಿಗೆಯನ್ನು ಕೊಟ್ಟಾನ. ಕುಂದಾನಂದ ಗ್ರಾಮದಲ್ಲಿ ಒಬ್ಬ ಸಂತ, ಒಬ್ಬ ಮಹಾತ್ಮ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡಿದ್ದ. ಆ ಮಹಾತ್ಮ ಏನು ಮಾಡ್ತಾ ಇದ್ದಂದ್ರೆ ಬೆಳಗಾಂ ಜನ ಹೇಳ್ತಾ ಇದ್ದ, ಸ್ನಾನ ಪೂಜಾದಿಗಳನ್ನು ಮುಗಿಸಿ ನಾಲಿಗೆಯಿಂದ ಭಗವಂತನ ನಾಮಸ್ಮರಣೆ ಮಾಡಿ ಯೋಗವನ್ನು ಮಾಡ್ತಾ ಇದ್ದ. ನಿತ್ಯವೂ ಕೂಡ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದ. ಹೀಗಿರ್ತಕ್ಕಂಥ ಮಹಾತ್ಮನ ಆಶ್ರಮದ ಎದುರಿಗೆ ಒಬ್ಬ ವೇಶ್ಯಾವೃತ್ತಿಯನ್ನು ಮಾಡ್ತಕ್ಕಂಥ ಹೆಣ್ಣುಮಗಳು ಒಂದು ಗುಡಿಸಲನ್ನು ಹಾಕಿಕೊಂಡು ವಾಸ ಮಾಡಿದ್ದರು. ಆ ಮಹಾತ್ಮ ಏನು ಮಾಡ್ತಾ ಇದ್ದಂತಂದ್ರೆ ಸ್ನಾನ ಪೂಜಾದಿಗಳನ್ನು ಮುಗಿಸಿಕೊಂಡು ಹೊರಗೆ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ತನ್ನ ಎದುರಿಗೆ ಗುಡಿಸಲನ್ನು ಹಾಕಿಕೊಂಡು ವೇಶ್ಯಾವೃತ್ತಿಯನ್ನು ಮಾಡ್ತಕ್ಕಂಥ ಹೆಣ್ಣುಮಗಳನ್ನ ನೋಡ್ತಾ ಇದ್ದ. ಆಕಿ ಗುಡಿಸಲಿಗೆ ಸಾಕಷ್ಟು ಮಂದಿ ವಿಟಪುರುಷರು ಬರ್ತಾ ಇದ್ರು. ಅವರಿಂದ ತನ್ನ ದುಡ್ಡನ್ನು ಪಡೆದುಕೊಂಡು ಅವರಿಗೆ ತನ್ನ ಶರೀರ ಸುಖವನ್ನು ಕೊಡ್ತಾ ಇದ್ರು. ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಮಹಾತ್ಮ ಏನಂತಾನ, ದುಡ್ಡಿನ ಆಸೆಗಾಗಿ ಫಲಪುರುಷರ ಸಂಗಡ ವರ್ತನೆ ಮಾಡ್ತಾಳ. ಈಗಿಂತ ಪಾಪಿಷ್ಟರು ಆಕೆಯನ್ನು ನಿಂದೆ ಮಾಡ್ತಾ ಇದ್ದಾರೆ. ಆ ಹೆಣ್ಣುಗಳು ಮುಂಜಾನೆ ಸ್ನಾನ ಮಾಡಿ ಹೊರಗೆ ಬಂದು ಆ ಮಹಾತ್ಮರನ್ನು ನೋಡಿ ಎಂತ ಒಂದು ಸತ್ಪುರುಷರಿದ್ದಾರ, ಎಂತ ಒಂದು ಮಹಾಜ್ಞಾನಿಗಳಿದ್ದಾರ, ಇಂಥ ಒಂದು ಶಿವಯೋಗಿಗಳ ದರ್ಶನ ನನಗೆ ಆಕೈತಲ್ಲ ಅಂತೇಳಿ ಆ ಮಹಾತ್ಮರನ್ನ ತನ್ನ ನಾಲಿಗೆಯಿಂದ ಕೊಂಡಾಡ್ತಾ ಇದ್ರು. ಹೀಗಿರುವ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಮುಂದೆ ಒಂದು ದಿವಸ ಸರ್ವಸಂಗ ಪ್ರೀತಿಯಾಗಿ ಆಗಿರ್ತಕ್ಕಂಥ ಮಹತ್ವ ದೇಹ ಬಿಡ್ತಾನೆ. ಆತ ದೇಹ ಬಿಟ್ಟ ಮೇಲೆ ಆತನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಶಿವದೂತರು ಬರಬೇಕಾಗಿತ್ತು. ಶಿವದೂತರು ಬರಲಿಲ್ಲ, ಯಮದೂತರು ಬರ್ತಾ ಇದ್ದಾರೆ. ಆಗ ಮಹಾತ್ಮ ಪ್ರಶ್ನೆ ಮಾಡ್ತಾನೆ, ಯಾರು ನೀವು ಬಂದವರು? ನಾವು ಯಮಲೋಕದಿಂದ ಬಂದಿವಿ ಯಮದೂತರು ಅಂತ ಹೇಳಿದಾಗ ಆ ಮಹಾತ್ಮ ಅಂತಾನ, ನಾವು ನಿತ್ಯವೂ ಕೂಡ ಇಷ್ಟಲಿಂಗವನ್ನು ಪೂಜೆ ಮಾಡೀನಿ, ಭಗವಂತನ ಧ್ಯಾನ ಮಾಡೀನಿ, ನಾಲಿಗಿಂದ ಒಳ್ಳೆಯದನ್ನು ಮಾತನಾಡೀನಿ, ದೇವರ ನಾಮಸ್ಮರಣೆ ಮಾಡೀನಿ, ನಾನೇನು ಪಾಪದ ಕೆಲಸವನ್ನು ಮಾಡಿಲ್ಲ, ನಾನೇ ನರಕಲೋಕಕ್ಕೆ ಬರಬೇಕು ಅಂದಾಗ ಆ ಯಮದೂತರು ಅಂತಾರೆ, ಎಲ್ಲವನ್ನು ತ್ಯಾಗ ಮಾಡಿರಬಹುದು, ಪೂಜೆ ಪುರಸ್ಕಾರಗಳನ್ನು ಮಾಡಿರಬಹುದು, ಆದರೆ ನಿಮ್ಮ ಎದುರಿಗೆ ವಾಸ ಮಾಡತಕ್ಕಂಥ ವೇಶ್ಯಾಸ್ತ್ರೀಯರನ್ನು ನೋಡಿ ಎಂಥ ಪಾಪಿಷ್ಟಳು ಇತ್ತಂತೆ ಆಕೆಯನ್ನು ನಿಂದೆ ಮಾಡಿ, ಆಕೆಯನ್ನು ನಿಂದೆ ಮಾಡಬೇಕಾಗಿ ಆಕೆ ಮಾಡತಕ್ಕಂಥ ಪಾಪ ನಿಮಗೆ ಬಂದ. ಅದಕ್ಕೋಸ್ಕರವಾಗಿ ನೀವು ಯಮಲೋಕಕ್ಕೆ ಬರಬೇಕಂತ ಅವರನ್ನು ಯಮಲೋಕಕ್ಕೆ ಕರ್ಕೊಂಡು ಹೋದ್ರು. ಇತ್ತ ಕಡೆ ಹೆಣ್ಣುಗಳು ವೇಶ್ಯಾಸ್ತ್ರೀಯರು ಕೂಡ ಒಂದು ದಿವಸ ದೇಹ ಬಿಡುತ್ತಾಳೆ. ಆಕೆ ಸಾಕಷ್ಟು ಪಾಪದ ಕೆಲಸವನ್ನು ಮಾಡ್ಯಾಳ. ಆಕೆಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಯಾರು ಬಂದರು ಅಂತಂದ್ರೆ ಶಿವದೂತರು ಬಂದರು. ಆಕೆ ಆತ್ಮ ಅಂತದ, ಯಾರು ನೀವು ಅಂತ ಕೇಳ್ತಾರ. ನಾವು ಶಿವದೂತರ ಕೈಲಾಸದಿಂದ ಬಂದಿವಿ, ಪರಮಾತ್ಮನೇ ನನಗೆ ಕರ್ಕೊಂಡು ಬಾ ಅಂತ ಹೇಳಿ ಅಂದಾಗ ಆ ಹೆಣ್ಣುಮಗಳಂತ, ನಾನೇನು ಪುಣ್ಯದ ಕೆಲಸವನ್ನು ಮಾಡಿಲ್ಲ, ಜೀವನ ಪಡೆದಂತರ ನಾನು ಪಾಪದ ಕೆಲಸವನ್ನು ಮಾಡೀನಿ, ವೇಶ್ಯಾವೃತ್ತಿಯನ್ನು ಮಾಡೀನಿ, ನಾನು ಕೈಲಾಸಕ್ಕೆ ಬರಲು ಯೋಗ್ಯನಲ್ಲ, ನಾನು ಬರುವುದಿಲ್ಲ ಅಂತಾರ. ಆಗ ಶಿವದೂತರಂತಾರ, ನೀನು ಏನೇ ಪಾಪದ ಕೆಲಸವನ್ನು ಮಾಡು, ಆದರೆ ನನ್ನ ನಾಲಿಗೆಯಿಂದ ಮಹಾತ್ಮನ ಗುಣಗಾನವನ್ನು ಮಾಡಿರಿ, ಮಹಾತ್ಮನನ್ನು ನೆನೆಯುವುದೇ ಗಣಪತಿ ಬಳಸುವಾದವ. ಒಮ್ಮೆ ನಮ್ಮ ನಾಲಿಗೆಯಿಂದ ಮಹಾತ್ಮರ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂತಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡ್ತಕ್ಕಂಥ ಪಾಪ ಅಂತಕ್ಕಂಥದ್ದು ಹೋಗ್ತದ. ಅಂಥ ಒಂದು ಸರ್ವಸಂಗ ಪರಿತ್ಯಾಗಿ ಆಗಿರ್ತಕ್ಕಂಥ ಮಹಾತ್ಮನ ನಾಮಸ್ಮರಣೆಯನ್ನು ನೀನು ಮಾಡಿದಿ. ಹೀಗಾಗಿ ನೀನು ಮಾಡ್ತಕ್ಕಂಥ ಪಾಪ ಅಂತಕ್ಕಂಥದ್ದು ನಿಮಗೆ ಪುಣ್ಯ ಪ್ರಾಪ್ತಿಯಾಗದ, ನೀನು ಸ್ವಲೋಕಕ್ಕೆ ಬರಬೇಕಂತ ಹೇಳ್ತಾರ. ತೊಳೆದ ಮುತ್ತನು ಕಂಡೆ ಹೊಟ್ಟೆ ಮೇಲಾಗಿ ಹೊಟ್ಟೆ ಮೇಲಾಗಿ ಮಲಗಾನ ಕಂದ್ರಯ್ಯಗೆ ಮುತ್ತಿನ ದೃಷ್ಟಿ ತಗಿನೇನ, ಮುತ್ತಿನ ದೃಷ್ಟಿ ತಗಿನೇನ. ಹೊಟ್ಟೀಲನಾಗೊಂಡು ಹೊಳೆದ ಮುತ್ತನು ಕಂಡೆ
ತೊಟ್ಟಿಲಗೊಂದು ತೊಳೆದ ಮುತ್ತನು ಕಂಡೆ ಹೊಟ್ಟೆ ಮೇಲಾಗಿ ಹೊಟ್ಟೆ ಮೇಲಾಗಿ ಮಲಗಾದ ಕಂದಯ್ಯಗೆ ಹೊಟ್ಟೆ ಮೇಲಾಗಿ ಮಲಗಾದ ಕಂದಯ್ಯಗೆ ಮುತ್ತಿನ ದೃಷ್ಟಿ ತಗಿರೇನ ಮುತ್ತಿನ ದೃಷ್ಟಿ ತಗಿರೇನ ತೊಟ್ಟಿಲಗೊಂದು ತೊಳೆದ ಮುತ್ತನು ಕಂಡೆ ಆಡಿ ಮಾನನ ಕಂದ ಕಂಗಾಲ ತೊಳೆದೇನು ತೆಂಗಿನ ಕಾಯಿ ತಿಳಿನೀರ ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮುಖವ ತೊಳೆದೇನ ಬಂಗಾರದ ಮುಖವ ತೊಳೆದೇನ. ಗಂಡನ ಮನೆಯಲ್ಲಿ ಬಾಳ್ವೆಯನ್ನು ಮಾಡ್ತಕ್ಕಂಥ ಹೆಣ್ಣುಮಗಳು ಆಕೆಯ ಜೀವನ ಸುಖಮಯವಾಗಿ ಸಾಗಬೇಕಾಗಿತ್ತಂದ್ರೆ ಆಕೆಗೆ ಏನ್ ಬೇಕು ಅವಶ್ಯವಾಗಿ ಅಂತಂದ್ರೆ ಅವರಿಗೆ ಮಕ್ಕಳ ಭಾಗ್ಯವನ್ನ ಭಗವಂತ ಕೊಡ್ಬೇಕು. ಮಕ್ಕಳಿಲ್ಲ ಅಂದ್ರೆ ಅದ್ರ ಜೀವನ ಬಹಳ ಕಷ್ಟದ ಜೀವನ. ವಯಸ್ಸಾದ ಮುದುಕರು ಇರ್ತಾರಲ್ಲ, ಮಗನ ಮದುವೆ ಮಾಡಿ ಅಂತಂದ್ರೆ ಮದುವೆ ಮಾಡಿ ಒಂದು ವರ್ಷದಾಗ ಮೊಮ್ಮಗಳು ಹುಟ್ಟೆ ಕೊಡ್ಬೇಕು. ಇಲ್ಲಂದ್ರೆ ಉಣಾಗಿರ್ತಾರೆ ಕೆಲವು ಜನ, ಇದು ಬಂದಿ ಮಕ್ಕಳಾಗಿಲ್ಲ ತುತ್ತು ಮಾತುಗಳಿಂದ ಅವರ ಮನಸ್ಸನ್ನು ವಹಿಸ್ತಾರೆ. ತಾಯಿಗೆ ತನ್ನ ಮಗನಿಗೆ ಹೆಂಗರ ಇರಲಿ, ಅದು ಕರಗರ ಇರಲಿ, ಕಂಪರ ಇರಲಿ, ಅದು ಸಿಂಬಳ ವರ್ಕ್ ಇರಲಿ, ಹೊಟ್ಟೆ ಡೊಮ್ಮ ಇರಲಿ, ಗಿಡ್ಡಕರ ಇರಲಿ, ಎತ್ತರಕರ ಇರಲಿ, ಏನಂತ ನಮ್ಮಪ್ಪ ರಾಜ ಅಂತೇಳಿ ಬಿಟ್ಬಿಡ್ತ ಅಂತೇಳಿ ಏನಂತಾಳ ನಮ್ಮಪ್ಪ ರಾಜ ಅಂತ. ಆ ಮಗನಲ್ಲಿ ನೋಡಿ ಸಂತೋಷ ಪಡ್ತಾಳ. ಗಂಡನ ಮೇಲೆ ಏನೆಲ್ಲ ಕಷ್ಟಗಳಿದ್ದರೂ ಸಹಿತ ಹಗಲೆಲ್ಲ ಕೆಲಸ ಮಾಡಿ ಮನೆಗೆ ಬಂದ ಮೇಲೆ ಸಾಕಷ್ಟು ದೃಢವಾಗಿರ್ತೈತೆ. ಆ ಮಕ್ಕಳ ಒಂದು ಮೈ ಮೇಲೆ ಬಿದ್ದು ಉರುಳಾಡಿ ಬಂದ್ರೆ ಆ ದಡದಲ್ಲಿ ಆರೋಗ್ಯ. ಆ ಸಿದ್ಧಾರೂಢರ ಮಠದ ಶಾಖಾ ಮಠವಾಗಿರ್ತಕ್ಕಂಥ ಬ್ರಹ್ಮವಿದ್ಯಾಶ್ರಮ ತಾವಗೇರ ಈ ಪೂಜೆ ಇವತ್ತ ಈ ಭವ್ಯ ವೇದಿಕೆಗೆ ಧನ್ಯವಾದ. ಮಾತ್ರದಿಂದ ವಿಘ್ನಗಳೆಲ್ಲ ಲಯ ಹೊಂದುವವು ಅಂದಾತನಾದ ನೀನು ಈ ನನ್ನ ಕೈಯಿಂದ ಗ್ರಂಥವನ್ನು ಭರಿಸುವಂತವನ. ಮೂರು ಮಂದಿ ಪುತ್ರರು ಅವರೊಳಗೆ ಮೂರನೆಯ ಮನೆಯ ಶ್ರೀ ಸಿದ್ಧ ಗುರುವರನು ಶ್ರೀ ಸಿದ್ಧ ಗುರುವರನು ಶ್ರೀಶಗೆ 1758 ಚೈತ್ರ ನವಮಿ ದಿವಸ ಶ್ರೀ ಸಿದ್ಧ ಅವತಾರವಾಗಿದನು ಅವತಾರವಾಗಿದನು. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ, ಶ್ರೀ ಪಾಂಡುರಂಗನಾಥ ಮಹಾರಾಜ್ ಕಿ. ಆ ದೇವಮಾನಮ್ಮ ಗುರುಶಾಂತಪ್ಪನವರು ತಮ್ಮ ಮಗನಿಗೆ ಗುರುಗಳನ್ನು ಕರೆಸಿ ಯಾವ ರೀತಿಯಾಗಿ ನಾಮಕರಣವನ್ನು ಮಾಡಿದ್ರು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೆಸರನ್ನು ಇಡ್ತೀರಿ. ನೀವೇನು ಹೇಳಕತ್ತೀರಿ ಇವತ್ತು ಮಕ್ಕಳಿಗೆ ಹೆಸರು? ಅಂಬರ, ಪೀತಾಂಬರ, ನವಂಬರ, ಡಿಸೆಂಬರ. ನೀವು ಹೇಳಕತ್ತೀರಿ ಮಕ್ಕಳ ಹೆಸರು. ಮಕ್ಕಳಿಗೆ ದೇವರ ಹೆಸರನ್ನ ಕರೆಯಬೇಕು. ನಿಮ್ಮ ಸಂಸಾರ ಕತ್ತಲದಲ್ಲಿ ದೇವರ ನಾಮಸ್ಮರಣೆ ಮಾಡಕ್ ಆಗುದಿಲ್ಲ ಅಂದ್ರೂ ಕೂಡ ಆ ಮಕ್ಕಳ ಹೆಸರನ್ನ ಕರೆದಾಗ ದೇವರ ನಾಮಸ್ಮರಣೆ ಮಾಡ್ದಂಗೆ ಆಗ್ಬೇಕು. ಆತನಿಗೆ ಏನಂತ ಹೆಸರಿಟ್ಟು ಅಂದು ಚರಕಾಪುರ ಗ್ರಾಮದಲ್ಲಿ ಎಲ್ಲಾ ತಾಯಂದರು ತೊಟ್ಟಿನ ಪದಗಳನ್ನಾಡಿ ಆ ನಾಮಕರಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪರಮ ಪೂಜ್ಯ ಶ್ರೀ ಕುಮಾರ ಸಿದ್ಧಾರೂಢ ಮಹಾಸ್ವಾಮಿಗಳು ಬ್ರಹ್ಮ ವಿದ್ಯಾಶ್ರಮ ಸಿದ್ಧಾರೂಢ ಮಠ ತಾವರಿಗೆರವರು ನಮ್ಮ ಗ್ರಾಮಕ್ಕೆ ದಯವಿಸಿದ್ದಕ್ಕಾಗಿ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತಾದಿಗಳ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹೃದಯ ಮಂದಿರದಲ್ಲಿ ಅಧ್ಯಾತ್ಮದ ಜ್ಯೋತಿಯಾಗಿ ಬೆಳಗುತ್ತಿರುವ ಶುದ್ಧಕುಲ ಚಕ್ರವರ್ತಿ, ಅಂತಃಕರಣ ಮೂರ್ತಿ, ಅಂತಲಿಯ ಮಠದ ದಿವ್ಯರತ್ನವಾಗಿರುವಂತಹ ಕಾಡನ್ನ ನಾಡನ್ನಾಗಿ ಮಾಡಿ ಭಯಾನಕ ಸ್ಥಳವನ್ನ ಪುಣ್ಯಕ್ಷೇತ್ರವನ್ನ ಮಾಡಿದ ಶ್ರೀ ಶ್ರೀ ಸದ್ಗುರು ಸಮರ್ಥ ಅಡವೇಶ ನಿರ್ವಾದಿ ಶಿವಯೋಗಿಗಳವರ
ಆ ಮುದುಕಿ ಅಂತಂತ ಇವ ಮದ್ವಿ ಮಾಡ್ತಿರಲ್ಲ ನೀವು ಹಳೆ ಸೀರೆ ತಂದ್ರು ಉಟ್ಕೊಂತೀನಿ, ಹೊಸ ಸೀರೆ ತಂದ್ರು ಉಟ್ಕೊಂತೀನಿ. ಆಕೆ ಸೀರೆ ಗುಂಗು, ಸಾವ್ಕಾರದ ಓರಿ ಗುಂಗು, ಸಾವ್ಕಾರನ ಹೆಂಡತಿಗೆ ಬಂಗಾರದ ಗುಂಗು, ಸಾವ್ಕಾರ ಮಗಳಿಗೆ ಮದ್ವಿ ಗುಂಗು, ಮುದುಕಿಗೆ ಸೀರೆ ಗುಂಗು. ನಿಮಗೆಲ್ಲ ಎದುರು ಗುಂಗು ಇರಬೇಕಿಲ್ಲಿ ಅಂತಂದ್ರೆ ಪುರಾಣಕ್ಕೆ ಬಂದೀರಿ ಅಂದ್ರೆ ಗಲಾಟಿ ಮಾಡ್ಲಾರ್ದ ಶಾಸ್ತ್ರಿಗಳು ಹೇಳುವಂತ ಪಾಂಡುರಂಗನ ಕೈಲಾಸದೊಳಗ ಜುಮಲಾಪುರವನ್ನು ಭುವಿ ಕೈಲಾಸವಾಗಿ ಮಾಡಿರುವ ಪಾಂಡುರಂಗ ಅವಧೂತರ ಸನ್ನಿಧಾನೊಳಗ ಹುಬ್ಬಳ್ಳಿಯ ಶುದ್ಧಾರೂಢರ ಪ್ರವಚನ ನಡೆದೈತಿ ಅಂದ್ರೆ ನಿಮಗೆ ಯಾವುದೂ ಗುಂಗಿರಬಾರದು, ಅದು ಶುದ್ಧಾರೂಢರ ಗುಂಗು ಮಾತ್ರ ಇಲ್ಲಿರಬೇಕು, ಶುದ್ಧಾರೂಢರ ಗುಂಗು ಮಾತ್ರ. ಅದಕ್ಕೆ ಗಲಾಟೆಯನ್ನು ಮಾಡಿದೆ. ಇನ್ನು ಎಷ್ಟು ದಿವಸ, ಸ್ವಲ್ಪ ದಿನದೊಳಗತ್ತೆ ಎಲ್ಲಿಯ ಹುಬ್ಬಳ್ಳಿ, ಎಲ್ಲಿಯ ಜುಮಲಾಪುರ, ಎಲ್ಲಿಯ ಜಳಕಾಪುರದೊಳಗೆ ಹುಟ್ಟಿರುವ ಶುದ್ಧಾರೂಢರು ಇವತ್ತಿನ ದಿವಸ ಎಷ್ಟೋ ದೂರದಲ್ಲಿರುವ ಜಳಕಾಪುರದಲ್ಲಿ ಹುಟ್ಟಿರುವ ಶುದ್ಧಾರೂಢರು ಮಗುವಾಗಿ ಶಿಶುವಾಗಿ ಜುಮಲಾಪುರದೊಳಗದು ಉತ್ತಮರ ಸಂಘ. ನೀವೆಲ್ಲ ಇಲ್ಲಿ ಶರೀರಲ್ಲ, ಇಲ್ಲಿ ಕುಂತಿರಲ್ಲ, ಸುಮ್ಮನೆ ಒಂದಿಷ್ಟು ವಿಚಾರ ಮಾಡೋಣ. ಇಷ್ಟ ಜನ ಇದ ವೇದಿಕೆ ಮ್ಯಾಗ ಇಲ್ಲಿ ಯಾರೋ ಒಬ್ರು ಡಾಕ್ಟರ್ ಬಂದು ಕುಂತ್ರೆ ಏನು ಹಾಕಿರಿ? ನೀವೆಲ್ಲ ಏನು ಹಾಕಿರಿ? ಪೇಷಂಟ್ ಹಾಕಿರಿಲ್ಲ? ಡಾಕ್ಟರ್ ಬಂದು ಕುಂತ್ರೆ ಪೇಷಂಟ್ ಹಾಕಿರಿ. ಇದು ಒಂದೇ ಜಾಗ. ಯಾರೋ ನೃತ್ಯ ಮಾಡೋರು ಬಂದ್ರೆ ಪ್ರೇಕ್ಷಕರು ಹಾಕಿರಿ, ಯಾರೋ ವ್ಯಾಪಾರಸ್ಥರು ಬಂದು ಕುಂತ್ರೆ ಗಿರಾಕಿ ಹಾಕಿರಿ. ಒಂದು ಜಾಗ ಅದೇ. ಮತ್ತು ಆ ಕಡೆ ಕುಂತ್ರ ಭಕ್ತಾದಿಗಳು ಹಾಕಿರಿ. ಇಲ್ಲಿ ಕುಂತ್ಕೊಂಡು ಏನಾಗಿರಿ? ನಾ ಅಷ್ಟ ಅಲ್ಲ, ಜಗದ್ಗುರುಗಳು ಬಂದರೂ ಕೂಡ ಶರಣರ ಸಂಘವನ್ನ ಮಾಡಿದ್ದಕ್ಕೆ ನೀವೇನಾದ್ರಿ? ಶರಣೀಯರಾದ್ರಿ. ವಚನ ಬರ್ದಿರೇನ್? ಇಲ್ಲ. ಆದರೂ ಕೂಡ ಅದಕ್ಕೆ ನಾವು ಎಲ್ಲಿ ಕುಂತೀವಿ? ಅದಕ್ಕೆ ಮತಿಗೆ ಮಂಗಲವಿದಾವುದು ಉತ್ತಮರ ಸಂಘ ಹೆಂಗಿರಬೇಕು ಅಂತಂದ್ರ ನಮ್ಮ ಮತಿಯನ್ನ ಮಂಗಲಗೊಳಿಸಬೇಕು. ಈ ಭುವಿಯನ್ನ ಈ ಜಾಗವನ್ನ ಶುದ್ಧಾರೂಢರು ಒಂದು ಕಾಲದೊಳಗ ಇದು ಏನಾಗಿತ್ತು ಅಂತ ನಿಮಗೆ ಗೊತ್ತದ. ಆ ಪಾಂಡುರಂಗ ಅವಧೂತರ ಸ್ಪರ್ಶದಿಂದ ಈಗೇನಾಗೈತಿ ಅಂತ ನೀವ ನೋಡಕತ್ತೀರಿ. ಅದಕ್ಕೆ ನಾವು ಯಾರ ಸಂಘದೊಳಗ, ಯಾರ ಭಾವನೆಯೊಳಗ ಐಕ್ಯವಾಗ್ತೀವಲ್ಲ ಅದು ಭಾವೈಕ್ಯತೆಯ ಪ್ರತೀಕ ಆಗುತ್ತೆ. ಅಂತ ಶುದ್ಧಾರೂಢ ಶಿವಯೋಗಿಗಳು ಇವತ್ತು ಪಾಂಡುರಂಗ ಅವಧೂತರು ಅಂದ್ರು. ಪಾಂಡುರಂಗ ಅವಧೂತರ ಶಕ್ತಿ ಬೇರೆ ಅಲ್ಲ, ಶುದ್ಧಾರೂಢರ ಶಕ್ತಿ ಬೇರೆ ಅಲ್ಲ. ಅವರು ತೋರಿಸಿದ ಸನ್ಮಾರ್ಗ, ಆ ಆದಿ ಏನದಲ್ಲ ಅದು ಬದುಕಿನೊಳಗ ನಮ್ಮನ್ನ ಸಫಲತೆಯ ಸಾಧಕತೆಗೆ ಅದು ನಮ್ಮನ್ನ ತಳ್ತದ ಅಂತಂದ ಬಳಿಕ ನಾವೆಲ್ಲ ಅಂತ ಸದ್ಗುರುವಿನ ಸೇವಾ ಮಾಡಬೇಕು. ಅದಕ್ಕೆ ಮತಿಗೆ ಮಂಗಲ ಯಾವುದು ಅಂತಂದ್ರೆ ಉತ್ತಮರ ಸಂಘ. ಅಂತ ಶಿವಯೋಗಿ ಶರಣರ ಸಂಘವನ್ನ ಮಾಡಿದಾಗ ಮಾತ್ರ. ಅದನ್ನೇ ಬಸವಣ್ಣನವರು ಹೇಳ್ತಾರೆ. ಏನ್ ಹಾಕಿದ್ಲು? ಹಿರಿಕಾಯಿ ಬಳ್ಳಿ ಹಾಕಿದ್ಲು. ಕುಂತ್ರ ನಿಂತ್ರ ಹಿರಿಕಾಯಿ ಸಂಘ ಮಾಡಿದ್ಲ. ಹಿರಿಕಾಯಿದ ಗುಂಗ, ಹಿರಿಕಾಯಿದ ತಲೆಯೊಳಗೆ ಇಟ್ಕೊಂಡ್ಬಿಟ್ಟಿದ್ಲು. ಆ ಹಿರಿಕಾಯಿದ ತಲೆಯಾಗ ಇಟ್ಕೊಂಡಿದ್ಲಲ್ಲ, ಕುಂತಲ್ಲೇ ನಿಂತಲ್ಲೇ ಬರೀ ಹಿರಿಕಾಯಿದ ಚಿಂತಿ. ಮಗ್ಲ ಮನೆಕಿಗೆ ಯೋಚನೆ ಬಂತು, ಇದು ಪುರಾಣಕ್ಕೂ ಬರಂಗಿಲ್ಲ, ಪ್ರವಚನಕ್ಕೂ ಬರಂಗಿಲ್ಲ, ಬರೀ ಹಿರಿಕಾಯಿ ಅಂತಾನ ಬರೀ ಹಿರಿಕಾಯಿ ಗುಂಗಿನಾಗ ಇರುತ್ತ. ಇದನ್ನ ಅದರಿಂದ ಹೊರಗೆ ತರಬೇಕು ಅಂತ ಆ ತಾಯಿ ಏನು ಮಾಡಿದ್ಲು ಅಂತಂದ್ರೆ ಕರೆದು ಯವ್ವ, ಬರೀ ನಿನ್ನ ಬದುಕಿನೊಳಗೆ ಬರೀ ಹಿರಿಕಾಯಿ ಅಂತ ಇಷ್ಟು ದಿವಸ ಹಿರಿಕಾಯಿ ಗುಂಗಿನಾಗ ಕಳ್ಕೊಂಡ್ಬಿಟ್ಟು ಜೀವನನ. ಬಾ, ಹಿರಿಕಾಯಿ ಬಿಟ್ಟು ಇನ್ನೊಂದು ಜಗತ್ತದ. ನಾವು ಶ್ರೀಶೈಲಕ್ಕೆ ಹೊಂಟೀವಿ, ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೆ ಹೊಂಟೀವಿ. ಬಾ ಮತ್ತ ಹೋಗೋಣ, ಬರ್ತೀಯೇನು ಅಂತ ಕೇಳಿದ್ಲು. ಆಕಿ ಅಂದ್ಲು, ಯವ್ವ ನಾನು ಹಿರಿಕಾಯಿ ಬಳ್ಳಿ ಬಿಟ್ಟು ನಾ ಎಲ್ಲೂ ಬರಂಗಿಲ್ಲ. ನಾನು ಹಿರಿಕಾಯಿ ಬಳ್ಳಿ ಬಿಟ್ಟು ಎಲ್ಲೂ ಬರಂಗಿಲ್ಲ. ಅವಾಗ ಆಕೆ ಅಂದ್ರೆ ನೋಡು, ನೀನೇನಾದ್ರೂ ಸ್ವಂತ ಹೋಗ್ಬೇಕಾಗಿತ್ತಂದ್ರೆ 20,000-25,000 ಖರ್ಚಾಗುತ್ತೆ. ಮತ್ತೆ ನನ್ನ ಜೊತೆಗೆ ಬರಕತ್ತಿ ಅಂತಂದ್ರೆ ನಾನು ನಿನ್ನ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ, 1 ರೂಪಾಯಿ ಖರ್ಚು ಮಾಡೋದು ಬೇಡವಾ, ಹೋಗೋಣ ಅಂದ್ಲು. ಬೆಳತನ ದಿನ ಬರಲಿಲ್ಲ. ಅದಕ್ಕೆ ಹಿರಿಕಾಯಿ ಬಳ್ಳಿನೂ 25,000, ಹಿರಿಕಾಯಿ ಬಳ್ಳಿನೂ 25,000 ತಲೆಯಾಗ ಕುಂತ್ಕೊಂಡು ಬಿಡ್ತು. ಬೆಳಗಾತು, ವಿಚಾರ ಮಾಡಿದ್ಲು ಏನಂತ. ಅಂತೂ ಇಂತೂ ಒಂದು ನಿರ್ಧಾರಕ್ಕೆ ಬರಬೇಕಿಲ್ಲ. ಮತ್ತೆ 25,000 ಖರ್ಚಾಗೋ ಬದಲಿ ಸುಮ್ಮನೆ ಹೋಗ್ತೀನಿ ಅಂದ್ರೆ ಬಿಡಬಾರ್ದು ಅಂತ ಏನು ವಿಚಾರ ಮಾಡಿದ್ಲು ಆ ತಾಯಿ ಅಂತಂದ್ರೆ, ತವ್ರ ಮನೆಗೆ ಫೋನ್ ಮಾಡಿ ತವ್ರ ಮನೆಕಿನ ಕರೆಸಿದ್ಲು. ತವ್ರ ಮನೆಗೆ ಫೋನ್ ಮಾಡಿ ತವ್ರ ಮನೆಕಿನ ಕರೆಸಿ ಹೇಳಿದ್ಲು, ನೋಡು ಈ ಹೀರಿಕಾಯಿ ಬಳ್ಳಿಯೊಳಗ ಇಷ್ಟು ಕಾಯಿ ಅದಾವ, ಇಷ್ಟು ಎಲೆ ಅದಾವ, ನಾವು ಹೋಗಿ ಬರೋದ್ರೊಳಗೆ ಇಷ್ಟು ಉದುರುತ್ತಾವ, ಎಲ್ಲ ಎಣಸೇ ಬಿಟ್ಟಿದ್ಲಕ್ಕಿ. ಇದರಾಗ ಏನಾರ ಒಂದು ಮಿಸ್ ಆತು ಅನ್ಕೋ, ಮತ್ತೆ ನೀವು ಊರಿಗೆ ಹೋಗಂಗಿಲ್ಲ ನೋಡು ಅಂತಂದ್ಲು. ಆಕಿಗೆಲ್ಲ ಜವಾಬ್ದಾರಿ ಒಪ್ಪಿಸಿ ಪಾದಯಾತ್ರೆ ಹೊಂಟ್ರು. ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗೋರೆಲ್ಲ ಏನಂತಾರ್ರಿ? ಏನಂತಾರೆ ದಾರ್ಯಾಗ? ಮಲ್ಲಯ್ಯ ಅಂತಾರಿಲ್ರಿ.
ಶ್ರೀಶೈಲ ಪಾದಯಾತ್ರೆ ಹೋಗೋರೆಲ್ಲ ಮಲ್ಲೈ ಮಲ್ಲೈ ಅನ್ನಕತ್ತಾರ, ಈಕಿ ಮಾತ್ರ ಹೀರಿಕಾಯಿ ಹೀರಿಕಾಯಿ ಹೀರಿಕಾಯಿ. ಶ್ರೀಶೈಲಕ್ಕೆ ಹೋಗೋರೆಲ್ಲ ಏನನ್ನಕತ್ತಾರ? ಮಲ್ಲೈ ಮಲ್ಲೈ ಅನ್ನಕತ್ತಾರ, ಹೀರಿಕಾಯಿ ಹೀರಿಕಾಯಿ. ಅಕ್ಕಿ ಅಂದ್ಲು, ಯವ್ವ ನೀನ್ ಹೀರಿಕಾಯಿ ಬಳ್ಳಿ ಊರಾಗೈತಿ, ಇಲ್ಲಿ ಮಲ್ಲಯ್ಯನ ದರ್ಶನಕ್ಕೆ ಹೊಂಟಿ. ಮಲ್ಲಯ್ಯನ್ ಇಲ್ಲ, ಹೀರಿಕಾಯಿ. ಹೋದ್ರು ಶ್ರೀಶೈಲದ ಮುಂಭಾಗದೊಳಗೆ ಒಂದು ಗಂಟಿಗಳು ಹಾಕ್ಯಾರ. ಗಂಟಿ ನೀವೆಲ್ಲ ಇಷ್ಟೋ ತನಕ ಬಡಿದ್ರಿ, ಶಾಸ್ತ್ರಿಗಳು ಹೇಳಕತ್ತಿದ್ರು ಗಂಟಿ ಬಡಿಬ್ಯಾಡ್ರಿ, ಪುರಾಣ ಕೇಳ್ರಿ ಅಂತ. ಗಂಟಿ ಯಾಕೆ ಬಡಿತಾರ್ರಿ? ನೀವಂತೀರಿ ಅದು ಬಡಿಸ್ಕೊಂತೈತ್ರಿ, ಅದಕ್ಕೆ ಬಡಿತೀವಿ, ಮಂದಿ ಬಡಿಸೋಣಂಗಿಲ್ಲ ಅದಕ್ಕೆ ಬಡಿಯಂಗಿಲ್ಲ ಅಂತೀರಿ. ಗಂಟಿ ಯಾಕೆ ಬಡಿತಾರ ಅಂತಂದು ಹೊರಗಿನ ಬಾಹ್ಯ ಪ್ರಪಂಚವನ್ನು ನೋಡಿಕೊಂಡು ಬಂದು ಮನಸ್ಸು ಮಲಿನ ಆಗಿರುತ್ತೆ. ಮನಸ್ಸು ಏನೋ ದೃಶ್ಯಗಳನ್ನು ನೋಡಿ ಮಲಿನ ಆಗಿರುತ್ತೆ. ಮನಸ್ಸು ಚಂಚಲತ್ವಕ್ಕೆ ಈಡಾಗಿರುತ್ತೆ. ಗುಡಿಯೊಳಗೆ ಬಂದು ಗಂಟೆಯನ್ನು ಬಡಿದಾಗ ಅದರೊಳಗೊಂದು ಓಂಕಾರದ ನಾದಸ್ವರ ಕೇಳ್ಕೊಂಡು ಬರುತ್ತೆ. ಅದು ಮನಸ್ಸನ್ನು ಜಾಗೃತಗೊಳಿಸುತ್ತೆ, ಗುಡಿಗೆ ಬಂದು ಅನ್ನೋ ಅರಿವು ಮೂಡಿಸುತ್ತೆ, ಸದ್ಗುರುವಿನೊಳಗೆ ಭಾಗಿಸುತ್ತೆ. ಅದಕ್ಕೆ ಗಂಟಿ ಬಡಿತಾರೆ. ಆಗ ಗಂಟಿ ಬಡಿದ ಬಳಿಕ ಎಲ್ಲರೂ ಗಂಟಿ ಬಡಿದು ಇನ್ನೇನು ಕೆಲವೇ ಕ್ಷಣಗಳೊಳಗೆ ಮಲ್ಲಯ್ಯನ ದರ್ಶನ ಮಾಡ್ತೀವಿ, ಜನ್ಮ ಪಾವನ ಆಗುತ್ತಾ ಅಂತ ಸಂತೋಷದೊಳಗಿದ್ರ ಇದು ಜೋರು ಜೋರು ಹೇಳಕ್ಕೆ ಶುರು ಮಾಡಿತಂತ. ಕರ್ಕೊಂಬಂದಿದ್ಲೆಲ್ಲ ಕೇಳಿದ್ಲಂತ, ಯಾಕ ಏನಾಯ್ತು ಅದು ಅಂತಂತ. ಯವ್ವ ಯಕ್ಕ, ನಾನು ಹೀರಿಕಾಯಿ ಬಳ್ಳಿ ಬಿಟ್ಟು ಬಂದೀನಿ, ಹೊಸ ಬೀಜ ತಂದು ಹಾಕಿದ್ದೆ, ಈ ಗಂಟಿ ಹೆಂಗೆ ಹೋಗಿತ್ತು ನೋಡು, ಇಷ್ಟ ಎತ್ತರಕ್ಕೆ ಹೋಗಿರುತ್ತಲ್ಲ ಈಗ ಬಳ್ಳಿ ಅಂತ. ಅಕ್ಕಿ ಅಣಿ ಅಣಿ ಬಿಡ್ಕೊಂಡ್ಲಿ, ಯವ್ವ ಇದು ಶ್ರೀಶೈಲ, ನಿನ್ನ ಹೀರಿಕಾಯಿ ಬಳ್ಳಿ ಊರಾಗೈತಿ, ಬಾ ಸುಮ್ಮನೆ ಅಂತ. ಆಯಿತು, ಕೊನೆಗೆ ಮಲ್ಲಯ್ಯನ ದರ್ಶನ ಆಯ್ತು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಲ್ಲಯ್ಯನ ದರ್ಶನ ಆಯ್ತು ಅಂತ ಎಲ್ಲರ ಕಣ್ಣಾಗ ಆನಂದ ಬಾಷ್ಪಗಳು ತಂದರು. ಆತನ್ನ ತಬ್ಬಿಕೊಂಡ್ರು. ಮಲ್ಲಯ್ಯ ನನ್ನ ಜನ್ಮ ಪಾವನ ಆಯಿತು, ಈ ಜೀವಕ್ಕೆ ಮುಕ್ತಿ ಕೊಡು ಅಂತ ಎಲ್ಲರೂ ಆನಂದ ಬಾಷ್ಪಗಳನ್ನು ಹಾಕಿ ಭಕ್ತಿಯ ಸುರಿಮಳೆಯನ್ನು ಸುರಿಸಿದ್ರ. ಇದು ಅಳಕತ್ತಿ ಅಂತ ಜೋರ್ಸಿ ಅಳಕತ್ತಿ, ಆಡಾಡ್ಕೊಂಡು ಅಳಕತ್ತಿ. ಯಾಕ ಅಂತ ಕೇಳಿದ್ಲಕ್ಕಿ, ಕರ್ಕೊಂಡು ಬಂದಕ್ಕಿ. ಅವಾಗಂತಂತ, ಯವ್ವ ಯಕ್ಕ, ನಾನು ಎಂತೆಂಥ ಬೀಜದ ತಳಿ ತಂದು ಹಾಕೀನಿ, ಆದರೆ ನಮ್ಮ ಬಳ್ಳ್ಯಾಗ ಎಂದೂ ಹೀರಿಕಾಯಿ ಆಗೇ ಇಲ್ಲ ಅಂತಂತ. ಮಲ್ಲಯ್ಯನ್ ನೋಡಿ ಕರ್ಕೊಂಬಂದಕ್ಕೆ ಅಣಿ ಅಣಿ ಬಡ್ಕೊಂಡು, ಯವ್ವ ಮಲ್ಲಯ್ಯಗೆಲ್ಲ ಕೇದಾರ್ನಾಥ್ಗೆ ಹೋದ್ರೂ ನಿನ್ನ ಬುದ್ಧಿ ಬದಲಾಗಂಗಿಲ್ಲ, ನಡಿ 25,000 ಹೀರಿಕಾಯಿ ಬೆಳೆ ಜೊತಿನ ಜೀವನ ಕಳಿ ಅಂದ್ಲು. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಮಡಿಕೆಯ ಮಾಡೊಡೆ ಮಣ್ಣೆ ಮೊದಲು, ತೊಡಿಕೆಯ ಮಾಡೊಡೆ ಒನ್ನೆ ಮೊದಲು, ಶಿವ ಪಥವನರಿವಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು. ಹುಬ್ಬಳ್ಳಿಯ ಶುದ್ಧಾರೂಢರಂತಹ ಪಾಂಡುರಂಗ ಅವಧೂತರಂತಹ ಶರಣರ ಸಂಘವೇ ಮೊದಲು. ಆ ಸಂಘ ಮಾಡಿದ್ವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಬೇಕಾಗುವಂತಹ ಸನ್ಮಾರ್ಗದ ನುಡಿಗಳನ್ನು, ಸುಬುದ್ಧಿಯ ಅಧಿಕಾರದ ಭಾವಗಳನ್ನ ಆ ಸದ್ಗುರುನಾಥ ದೊರಕಿಸಿಕೊಡ್ತಾನೆ. ಅಂತ ಶಿವಯೋಗಿಗಳ ಸಂಘ ಮಾಡಬೇಕು, ಅದರ ಅನವರತು ಯಾರು ಮಾಡೋದು. ಅದಕ್ಕೆ ಸಂಘಗಳು 2 ಉಂಟು, ಒಂದು ಇಡೀ ಒಂದು ಬಿಡು ಅಂತ. ಯಾವ ಸಂಘ ನಮ್ಮನ್ನು ಸನ್ಮಾರ್ಗದತ್ತ ಕರ್ಕೊಂಡು ಜೀವನ್ಮುಕ್ತಿಯ ಪಥವನ್ನು ತೋರಿಸುತ್ತಾ ಅಂತ ಸಂಘ ಮಾಡಬೇಕು. ಅದು ಬಿಟ್ಟು ದುರ್ಜನರ ಸಂಘವನ್ನು ಮಾಡಿ ನಮ್ಮ ಬದುಕನ್ನು ದುರ್ಮಾರ್ಗದತ್ತ ತೆಗೆದುಕೊಂಡು ಹೋಗಬಾರದು ಅನ್ನುವಂಥ ನಿಟ್ಟಿನೊಳಗ ಕೊನೆಯದಾಗಿ ಜುಮ್ಲಾಪುರ ಗ್ರಾಮದೊಳಗೆ ಭಕ್ತರು ಎಂತಾರದಾರ ಅನ್ನುವಂಥ ಒಂದು ವಿಚಾರವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾರೋ ಒಬ್ಬ ಪೆಂಡಲ್ ಹಾಕ್ತಿದ್ದ ಅಂತ. ಏನಾಗ್ತಿದ್ದ? ಪೆಂಡಲ್ ಹಾಕುವಾಗ ಒಂದು ಆ ವ್ಯಕ್ತಿ ಮಳಗಿ ಮೇಲೆ ಮಕ್ಕೊಂಡಾಗ ವಿಚಾರ ಮಾಡಿದ, ನಾನು ಒಂದು ಪೆಂಡಲ್ ಹಾಕಬೇಕು ಅಂದರೆ 4 ಕಾಲು ಕೊಡ್ತೀನಿ, ಅದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ 4 ದಿಕ್ಕಿಗೆ 4 ಕಾಲು ಕೊಡ್ತೀನಿ. ಒಂದು ಪೆಂಡಲ್ ನಿಲ್ಲತ್ತಾದ್ರೆ ಆಕಾಶಕ್ಕೆ ಒಟ್ಟು ಕಂಬನ ಇಲ್ಲಲ್ಲ, ಇದು ಹೆಂಗೆ ನಿಂತಿರಬಹುದು, ಇದಕ್ಕೆ ಕಂಬ ಎಲ್ಲಿರಬಹುದು ವಿಚಾರ ಬಂತವಾಗ. ಅವಾಗ ಮಳಗಿ ಹತ್ತಿ ನೋಡಿದ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಹತ್ತಿ ನೋಡಿದ, ಅಲ್ಲಿ ಇಲ್ಲಿ ಸುತ್ತ ನೋಡಿದ, ಎಲ್ಲೂ ಕಂಬ ಕಾಣಲಿಲ್ಲ. ಅವ ವಿಚಾರ ಮಾಡಿದ, ಇದು ಆಕಾಶಕ್ಕೆ ಕಂಬಿಲ್ಲ, ಎಂದರ ಒಂದಿನ ತಲೆ ಮ್ಯಾಗ ಬೀಳೋದ, ಎಲ್ಲಿ ಕಂಬ ಅದಾವ ಅಲ್ಲಿಗೆ ಹೋಗೋಣ ಅಂತ ನಡೆದ. ಎಡ್ತಿ ಎಬ್ಬಿಸಿದ, ನೋಡಿಲಿ ಆಕಾಶಕ್ಕೆ ಕಂಬಿಲ್ಲ, ಇದು ಒತ್ಕೊಂಡು ಬೀಳುತ್ತಾ, ನಡಿ ಹೋಗೋಣ ಅಂದ. ಆಕೆ ಹೆಂಡ್ತಿ ಅಂದ್ಲು, ಇದಕ್ಕೆ ಎಲ್ಲಿ ಪೆಂಡಲ್ ಹಾಕಕ್ಕೆ ಸಿಕ್ಕಿಲ್ಲ ಅನಿಸುತ್ತಾ, ಅದಕ್ಕೆ ಹುಚ್ಚಿ ಇಡ್ತೀಯನ, ಇದಕ್ಕೆ ನಾಳೆ ಧಾರವಾಡಕ್ಕೆ ಹೋಗಮ್ಮ, ಸುಮ್ಮನೆ ಮಕ್ಕು ಅಂದ್ಲು. ಅವಾಗ ಅನ್ನಂತ, ನೀ ಬರ್ತೀಯ ಇಲ್ಲ? ಆಕೆ ಮಾತಾಡ್ಲಿಲ್ಲ. ಇದು ಬಗ್ಲಾಗ ಬಟ್ಟೆ ಹಿಡ್ಕೊಂಡು ಮ್ಯಾಗ ನೋಡೋದು ಹೊಡೋದು, ಬೀಳ್ತೈತಿ, ಓಡ್ತಿ ಭಾಳಾತನ ಓಡಿ ಒಂದು ದೊಡ್ಡ ಕಾಡಿನೊಳಗೆ ಬಿದ್ದಿಂದ ಆ ಜಗದಾಗ ಗುರುಗಳು ಬಂದರು, ಶಿವಯೋಗಿಗಳು ಬಂದರು, ಪಾಂಡುರಂಗ ಅವಧೂತರಂತವರು, ಸಿದ್ಧಾರೂಢರಂತವರು, ಹುಬ್ಬಳ್ಳಿಯ ಸಿದ್ಧಾರೂಢರ ಪ್ರತಿರೂಪ ಅವರು, ಕುಮಾರ ಸಿದ್ಧಾರೂಢರಂತವ್ರು ಅಂಥವ್ರು ಆ ದಾರಿಗೆ ಬಂದು ಕಮಂಡಲದೊಳಗಿರುವ ತೀರ್ಥದ ನೀರನ್ನು ಅವನ ಮೇಲೆ ಹಾಕಿದ್ರು. ಯಪ್ಪ ಇಲ್ಲಿ ಯಾಕೆ ಮಕ್ಕೊಂಡು, ಇಲ್ಲಿ ಕ್ರೂರ ಪ್ರಾಣಿ ಅದಾವ,
ತಿಂದು ಬಿಡ್ತಾವ, ನಡಿ ಯಾಕೆ ಮಕ್ಕೊಂಡಿ? ಇವ ಅಂದ, ಅಜ್ಜಾರ ಆಕಾಶ ಬಿದ್ದಿಲ್ಲನ್ರಿ ಇದಿನ್ನ. ಅಜ್ಜಾರ ಅಂದ್ರೆ ಅದು ಯಾಕೆ ಬೀಳುತ್ತೋ? ಇಲ್ರಿ ನಾ ಪೆಂಡಲ್ ಹಾಕ್ತೀನಿ, 4 ಕಾಲು ಕೊಡ್ತೀನಿ ಅದಕ್ಕೆ, ಪೆಂಡಲ್ಗೆ 4 ಕಾಲು ಕೊಟ್ಟಾಗ ಪೆಂಡಲ್ ನಿಲ್ಲುತ್ತ, ಮತ್ತೆ ಈ ಆಕಾಶಕ್ಕೆ ಕಂಬನ ಇಲ್ಲಲ್ಲ, ಇದು ಬೀಳ್ಬೋದ್ರಿ. ಅವಾಗ ಗುರುಗಳು ಇವನು ಮುಗ್ಧದಾನ, ಇವನು ಮುಗ್ಧ ಇರಬಹುದು, ಅದಕ್ಕೆ ಇವನಿಗೆ ಉತ್ತರ ಕೊಡೋಣ. ಆಯ್ತಪ್ಪ, ಆಕಾಶಕ್ಕೆ ಕಂಬನ ತೋರಿಸ್ತೀನಿ, ನಡಿ, ಭಾಳ ದಣ್ಕೊಂಡಿದಿ, ಮಠಕ್ಕೆ ಬಾ, ಅಲ್ಲಿ ಪ್ರಸಾದ ಮಾಡು, ಸ್ನಾನ ಪೂಜೆ ಪ್ರಸಾದ ಮಾಡು, ಆಮೇಲೆ ಕಂಬ ತೋರಿಸ್ತೀನಿ ಅಂತ ಗುರುಗಳು ಆತನ ಕರ್ಕೊಂಡು ಬಂದರು. ಮಠಕ್ಕೆ ಕರ್ಕೊಂಡು ಬಂದರು, ಸ್ನಾನ ಮಾಡಿದ, ಪೂಜಾ ಮಾಡಿಕೊಂಡು, ಯಪ್ಪ ಪ್ರಸಾದ ಕೊಡ್ರಿ ಅಂದ. ಗುರುಗಳಂದ್ರು, ಯಪ್ಪ ಪ್ರಸಾದ ಕೊಡಂದು ಹಾಕಿದ ಮನಿ ಎಲ್ಲ ಮಠ ಐತಿ, ತಗೋ ಜೋಳ್ಗಿ. ಜುಮಲಾಪುರ ಅಂತ ಒಂದು ಗ್ರಾಮದ, ಆ ಗ್ರಾಮಕ್ಕೆ ಹೋಗು, ಅಲ್ಲಿ ಭಕ್ತಾದಿಗಳದಾರ, ಭಕ್ತ ಪ್ರೇಮಿಗಳದಾರ, ಅವರು ನಿನ್ನ ಜೋಳಿಗೆ ತುಂಬಿಸ್ತಾರ ಅಂತ ಜುಮಲಾಪುರಕ್ಕೆ ಬಂದ. ಜುಮಲಾಪುರಕ್ಕೆ ಬಂದ ಬಳಿಕ ಗುರುಗಳು ಕರೆದ್ರು, ಏನಂತ ಬೇಡ್ತಿ? ಯಪ್ಪ ಯವ್ವ ಎಣ್ಣ ಕೊಡ್ರಿ. ಗುರುಗಳಂದ್ರು, ಯಪ್ಪ ನಮ್ಮದು ಬೈಗುಳು ಮಠ, ಮಂದಿ ಬೈದು ನಡೆಸ್ಕೊಂಡು ಬರ್ಬೇಕು ನೀನು. ಅವ ಅಂದ, ಕೇಳಿದ್ರನ ನಮ್ಮನ್ನು ಬೈತಾರ್ಯಪ್ಪ, ಉಲ್ಟ ದುಡ್ಕೊಂಡ್ ತಿನ್ನಕ ಜಾಡೇನು, ಮೈ ಕೈ ಎಲ್ಲ ಗಟ್ಟಿ ಐತಿ ಅಂತದ್ರಾಗ ಬೈದ್ರೆ ಯಾರು ನೀಡ್ತಾರೋ? ಯಪ್ಪ ಇಲ್ಲ, ನೀವು ಬೈದ ನಡೆಸ್ಕೊಂಡು ಬರ್ಬೇಕಂದ್ರೆ ಆಯ್ತು ಅಂತ ಜೋಳಿಗೆ ತಗೊಂಡ ಒಂದು ಮನೆಗೆ ಬಂದಂದ. ಅದಿರೋ ಬಿದ್ದಿರೋ ಸತ್ತಿರೋ, ನಾ ಇಲ್ಲಿ ಹೊಟ್ಟೆಸುವಾಗಿ ಸಾಯಕತ್ತೀನಿ, ಜೋಳಿಗೆಗೆ ಏನಾರ ಹಾಕ್ರಿ ಅಂದ. ಒಣಗಿ ತಗೊಂಡ ಬಂದ್ರು, ಅವರು ಬಿಡ್ತಾರ ಅಂತ ಬೈದ್ರು. ಒಣಗಿ ತಗೊಂಡ ಲಗಾಯಿಸಿದ್ರು, ಬಡಿಸ್ಕೊಂಡ್ರು. 10 ಗಂಟೆಗೆ ಹೋಗಿ ಊರೆಲ್ಲ ಭಿಕ್ಷೆ ಮಾಡಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಸ್ವಾಮಿಗಳ ಪಾದಕ್ಕೆ ಜೋಳಿಗೆ ಹೋಗೋದು. ಯಪ್ಪ ಎಂತ ಮಠ ಕಟ್ಟಿಯ ತಂದೆ, ಬಡಿದ್ರು ಒಣಗಿ ಮುರಿಯತನ ಬಡಿದ್ರು. ಎಂತ ಮಟ್ಟ ಕಟ್ಟಿ ಅಂದಾಗ ಗುರುಗಳು ಆ ಜೋಳಿಗೆ ತೆಗೆದು ನೋಡ್ತಾರ, ಅದ್ರೊಳಗೆ ಒಂದಿಷ್ಟು ಅನ್ನ, ಒಂದಿಷ್ಟು ರೊಟ್ಟಿ ಇತ್ತು. ಅವಾಗ ಗುರುಗಳು ಕೇಳಿದ್ರಂತೆ, ಯಪ್ಪ ನೀ ಬೈದ್ರು ನಿನಗೆ ಮಂದಿ ಪ್ರಸಾದ ನೀಡಿದ್ರೇನು? ಜುಮಲಾಪುರದೊಳಗ ನೀಡಿದ್ರು ಒಂದಿಷ್ಟು ಮಂದಿ, ನಿನಗ ನೀನು ಮಾಡಾಕ ನಿನ್ನಿಚ್ಚಲ್ಲ ಸ್ವಾಮಿ, ನಿನ್ನ ಹೊಟ್ಟೆ ಆಗಿನ ಹಸುವು ಮಾಡಿಸುತ್ತಾ ಅಂತ ನೀಡಿದ್ರು ಒಂದಿಷ್ಟು ಜನ. ಅವಾಗ ಗುರುಗಳು ಅಂದ್ರಂತ, ಕುಮಾರ ಸಿದ್ಧಾರೂಢರಂದ್ರಂತೆ, ಯಪ್ಪ ನೀನು ಬೈದರೂ ಕೂಡ ನಿನ್ನ ಜೋಳಿಗೆಗೆ ಪ್ರಸಾದವನ್ನ ಹಾಕುವಂತ ಜುಮಲಾಪುರದ ಭಕ್ತರಿರುವವರೆಗೂ ಆಕಾಶ ಬೆಳಂಗಿಲ್ಲ, ಅವರ ಆಕಾಶಕ್ಕೆ ಕಂಬ ಅಂತ. ಅಂದ ಆಕಾಶಕ್ಕೆ ಕಂಬವಾಗಿ ನಿಂತುಕೊಂಡು ಪ್ರತಿ ವರ್ಷವೂ ಕೂಡ ತಪ್ಪದೆ ಭಕ್ತಿಯಿಂದ, ಕೊರೋನಾದೊಳಗೂ ಕೂಡ ಆ ಅವಧೂತರ ಶಕ್ತಿಯಿಂದ ಗ್ರಾಮದ ಜನರ ಭಕ್ತಿಯನ್ನ ಅದಕ್ಕೆ ಮಿಶ್ರಣ ಮಾಡಿ ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಸಂಗೋಪಂಗವಾಗಿ ನೆಲೆಸಿದ್ದೀರ. ಅಂದ ಬಳಿಕ ಹುಬ್ಬಳ್ಳಿ ಸಿದ್ಧಾರೂಢರ ಸದಾ ಪಾಂಡುರಂಗರ ಅನುಗ್ರಹ ಕಾಲಕ್ಕೆ ತಕ್ಕಂತ ಮಳೆಗೆ ತಕ್ಕಂತ ಬೆಳೆಗೆ ತಕ್ಕಂತ ಬೆಲೆಯನ್ನ ಆ ಸದ್ಗುರುನಾಥ ಸದಾ ಈ ಜುಮಲಾಪುರ ಗ್ರಾಮಕ್ಕೆ ದಯಪಾಲಿಸಿ ಯಾವತ್ತು ಜುಮಲಾಪುರ ಗ್ರಾಮವನ್ನ ಶ್ರೀಮಂತ ಗ್ರಾಮವನ್ನಾಗಿಸಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಸದ್ಗುರುಗಳ ಪಾದಕ್ಕೆ ಅರ್ಪಣೆ ಮಾಡುತ್ತೇನೆ. ಸತ್ಯಂ ಶುಭಂ ಸುಂದರಂ. ಇವತ್ತಿನ ಈ ಪಾವನ ವೇದಿಕೆಯ ಮೇಲೆ ತಮ್ಮೆಲ್ಲರಿಗೂ ಸದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನು ಉಣಬಡಿಸುತ್ತಿರುವ ಪರಮ ಪೂಜ್ಯ ವೇದಮೂರ್ತಿ ಮಲ್ಲಯ್ಯ ಶಾಸ್ತ್ರಿ ಅವರು, ಸಂಸಾರ ಇದು ಒಂದು ಕಹಿಯಾದ ಮರ ಐತಿ. ಸಂಸಾರ ಯಾರಿಗಾರ ರುಚಿ ಆಗ್ತೈತೇನ್ರಿ? ಬೇವಿನ ಮರ ಹೇಗೈತಿ, ಗಿಡದ ಬಡ ಕುಂಡ್ರಾಕ ತಂಪೈತಿ, ಆದ್ರೆ ಅದು ಕಹಿ ಅದ. ಹಾಗೇನೆ ನಮ್ಮ ಸಂಸಾರ ಅದ. ಆ ಸಂಸಾರದಾಗ ಪರಮಾತ್ಮ ಏನ್ ಮಾಡ್ಯಾನ? 2 ಹಣ್ಣುಗಳನ್ನು ಇಟ್ಟಾನ. ಯಾವ? ಒಂದು ಒಳ್ಳೆಯವರ ಸಂಘ, ಇನ್ನೊಂದು ಒಳ್ಳೆಯದು ಮಾತಾಡೋದು. ಒಳ್ಳೆಯವರ ಸಂಘ ಒಂದು ವೇಳೆ ಸಿಗ್ಲಿಕ್ಕಟ್ಟಾಯ್ತು. ನಮ್ಮ ಮನೆಯಲ್ಲಿ ಸಂಸ್ಕಾರವಂತರು ಇದ್ರಂದ್ರೆ ಒಳ್ಳೆ ಮಾತುಗಳನ್ನು ಸಿಗ್ತಾವ. ಇಲ್ಲ ಅಂತ ಕೇಳಿದ್ರೆ ಅವು ಒಳ್ಳೆ ಮಾತುಗಳು ಎಲ್ಲಿ ಸಿಗ್ತಾವ ಅಂತ ಕೇಳಿದ್ರೆ ಇಂಥ ಸತ್ಸಂಗದಲ್ಲಿ ಸಿಗ್ತಾವ. ಪುಣ್ಯಾತ್ಮರೇ, ಅಂತ ಒಳ್ಳೆಯವರ ಸಂಘವನ್ನು ನಾವು ಮಾಡ್ಕೋತ ಹೋಗ್ಬೇಕು. ಒಳ್ಳೆಯವರ ಸಂಘ ಮಾಡಿದ್ರೆ ನಮ್ಮ ಜೀವನ ಸಫಲ ಆಗ್ತದೆ. ಸದ್ಗುರು ಸಿದ್ಧಾರೂಢರ ಚರಿತ್ರೆಯಲ್ಲಿ ಬರ್ತದ. ಹಿಂದೆ ನಮ್ಮ ರಾಯಚೂರು ಭಾಗದಿಂದ 2 ಹೆಣ್ಮಕ್ಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಬ್ಯಾಸಗಿ ದಿನದಲ್ಲಿ ರಾಯಚೂರಿಂದ ಸಿದ್ಧಾರೂಢ ಮಠಕ್ಕೆ ಹೊಂಟಿದ್ರು. ಎಲ್ಲಿ? ಹುಬ್ಬಳ್ಳಿ ಹೋಗಾಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಕಾಲಾಗ ಚಪ್ಪಲಿ ಹಾಕೊಂಡಿರ್ಲಿಲ್ಲ, ತಲೆ ಮೇಲೆ ಗಂಟಿತ್ತು. ಆ ಗಂಟು ಇಟ್ಕೊಂಡು ಇಬ್ರು, ಒಬ್ಬಕ್ಕೆ ಶಿವಾಯ ನಮ ಸಿದ್ಧಾರೂಢ ಅಂತಿದ್ರು, ಇನ್ನೊಬ್ಬಕ್ಕೆ ಪಾಂಡುರಂಗ ವಿಠಲ ಅನ್ಕೊಂತ ಹೊಂಟಿದ್ರು. ಹೋಗುವಾಗ ಕಾಲಾಗ ಚಪ್ಪಲಿ ಇಲ್ಲ ಅಂತ ಕೇಳಿದ್ರೆ ಬಿಸಿಲಾಗ ಏನಾಗ್ತದ್ರಿ? ಕಾಲು ಸುಟ್ಟು ಗುಳ್ಳಿ ಹೇಳ್ತಿದ್ದು. ಆದ್ರೆ ಅವ್ರು ಬಿಡ್ಲಿಲ್ಲ. ಹೋಗೋದಂದ್ರೆ ಹೋಗೋದು. ಹೆಂಗ್ ಹೋಗೋದು? ಕಾಲಾಗ ಚಪ್ಪಲಿಂದ ಹೋಗೋದು. ಆದ್ರೆ ಆ ಸದ್ಗುರು ಸಿದ್ಧಾರೂಢ ಎಂತಾವದ ಅಂತ ಕೇಳಿದ್ರೆ ನೆನೆದವರ ಮನದಲ್ಲಿ ಬಂದ ಬಿಡ್ತಾರೆ. ಅವಾಗ ಅವ್ರು ಸಿದ್ಧಾರೂಢ ಅನ್ಕೋತ ಹೊಂಟಿದ್ರು. ಆಗ ಸಿದ್ಧಾರೂಢ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವನು ಅಲ್ಲಿ ಶಿವಾಯ ನಮ ಅನ್ಕೊಂತ ಕೂತಿದ್ದ. ಈ
ಹೆಣ್ಮಕ್ಳು ಏನ್ ಮಾಡಿದ್ರು, ಅಜ್ಜಿಗಳು ಇಬ್ರು 15 ದಿನಗಟ್ಟಲೆ ಹೋಗಿ ಸಿದ್ಧಾರೂಢ ಮಠದಲ್ಲಿ ಈಗ ಹೆಂಗ್ ಪ್ರವಚನ ನಡೆದೈತಲ್ಲ ಈ ರೀತಿಯಿಂದ ಶಾಸ್ತ್ರ ನಡೆಯುತ್ತೆ. ಆ ಶಾಸ್ತ್ರ ನಡೆದಾಗ ಅವ್ರು ಏನ್ ಮಾಡಿದ್ರು, ಹೋಗಿ ನಮಸ್ಕಾರ ಮಾಡಿ ಕೂತಾಗ ಆ ಅಜ್ಜಿಗಳು ಸಿದ್ಧಾರೂಢನಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದಾಗ ಆ ಅಜ್ಜಿಗಳು ಕೇಳ್ತಾರ, ಅಲ್ಲಪ್ಪ ಅಜ್ಜ ನಿನ್ನ ಕೈಗೆ ಗುಳ್ಳಿ ಯಾಕಾಗ್ಯಾವ ಅಂತ ಕೇಳ್ತಾರ. ಕೆಪ್ಪಗಾಗಿಟ್ಟು ಕೈ ಗುಳ್ಳಿ ಆಗಿದ್ದು, ಗುಳ್ಳಿ ಹೊಡೆಯಾಕಾಗಿದ್ದು. ಆಗ ಸಿದ್ಧಾರೂಢ ಹೇಳ್ತಾನಂತ, ನೀವು ಬರಾಕತ್ತಿದ್ರಲ್ಲ, ನಿಮ್ಮ ಕಾಲಿನ ಪ್ರಜ್ಞೆ ನಿಮ್ಗಿರ್ಲಿಲ್ಲ, ಬಿಸಿಲಿನ ಪ್ರಜ್ಞೆ ನಿಮಗಿರ್ಲಿಲ್ಲ. ಆದ್ರೆ ನೀವು ಶಿವಾಯ ನಮ ಸಿದ್ಧಾರೂಢ ಪಾಂಡುರಂಗ ವಿಠಲ ಅನ್ಕೋತ ಬರುವಾಗ ಹೆಚ್ಚಿಗೂ ನಾನು ಏನ್ ಮಾಡ್ತಿದ್ದೆ, ನಿಮ್ಮ ಕೈ ಹುಡ್ಕ ನಿಮ್ಮ ಕಾಲಿನ ಹುಡ್ಕ ನನ್ನ ಕೈ ಹಿಡಿತಿದ್ದೆ ಅಂತ ಹೇಳ್ತಾ. ಅಂದ್ರ ನೀವು ಭಕ್ತಿಯಿಂದ ಆ ದೇವರಿಗೆ ಸ್ಮರಿಸಿದ್ರಿ ಅಂದ್ರ ಅವ ಅಲ್ಲಿ ಬಂದಾಗ ಬರ್ತಾನ. ಪಂಚಾಚಾರ್ಯ ಕೊಡು ಕುಮಾರೇಶ ಕೊಡು ಅಮರೇಶ್ವರ ಕೊಡು ಶಿವಯೋಗಿ ಕೊಡು ಸಿದ್ದೇಶ್ವರ ಕೊಡು. ನಾಮಕರಣ ಕಾರ್ಯಕ್ರಮ ಮಾಡತಕ್ಕಂಥ ಶಿಸ್ತಿನ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು.